ಕ್ರಿಯೆಯಲ್ಲಿ ನೋಡುತ್ತೇವೆ. ರಾಜರ ಯುದ್ಧದಲ್ಲಿ ಲೋಟನು ಸೆರೆ ಹಿಡಿಯಲ್ಪಟ್ಟಾಗ ಅಬ್ರಹಾಮನು ಯಶಸ್ವಿಯಾಗಿ ರಕ್ಷಣಾ ಕಾರ್ಯಾಚರಣೆಯನ್ನು ಮುನ್ನಡೆಸುತ್ತಾನೆ. ರಕ್ಷಣೆಯ ನಂತರ ಅಬ್ರಹಾಮನು ಸೇಲೇಮಿನ ರಾಜ ಮತ್ತು ದೇವರ ಯಾಜಕನೂ ಆದ ಮೆಲ್ಕಿಜೆಡೆಕನಿಂದ ಆಶೀರ್ವದಿಸಲ್ಪಡುತ್ತಾರೆ. ಈ ಅಧ್ಯಾಯವು ಅಬ್ರಹಾಮನ ಧೈರ್ಯ, ನಿಷ್ಠೆ ಮತ್ತು ನಂಬಿಕೆಯನ್ನು ಪ್ರದರ್ಶಿಸುತ್ತದೆ ಮತ್ತು ಅವನ ಪಾತ್ರಕ್ಕೆ ಹೆಚ್ಚಿನ ಆಳವನ್ನು ಸೇರಿಸುತ್ತದೆ. We see this chapter showcases Abraham's courage, loyalty, faith, adding more depth to his character. So ಅಧ್ಯಾಯ 15 God assures Abraham safety and happiness. ದೇವರು ಅಬ್ರಹಾಮನಿಗೆ ಸಂತೋಷವನ್ನು ಕೊಡುತ್ತಾರೆ ಮತ್ತು ದೇವರು ಹೇಳ್ತಾರೆ ಅಬ್ರಹಾಮನ ಗುರಾಣಿ ಎಂದು ಘೋಷಿಸುತ್ತಾರೆ. He says he is the shield for Abraham. 16ನೇ ಅಧ್ಯಾಯದಲ್ಲಿ ನಾವು ಮಾನವ ಸಂಬಂಧಗಳು, ಸಂಕೀರ್ಣತೆಗಳನ್ನು, ದೇವರ ವಾಗ್ದಾನಗಳನ್ನು ನಂಬುವ ಹೋರಾಟ ಮತ್ತು ಅಂಚಿನಲ್ಲಿರುವವರಿಗಾಗಿ ದೈವಿಕತೆಯ ಸಹಾನುಭೂತಿಯ ಆರೈಕೆಯನ್ನು ನೋಡುತ್ತೇವೆ. 17ನೇ ಅಧ್ಯಾಯದಲ್ಲಿ God expects Abraham to walk blameless and to be perfect. And only then God says he will make a covenant with Abraham. ಅಬ್ರಹಾಮನು ಒಡಂಬಡಿಕೆ ಮಾಡಲು ದೇವರು ಇಷ್ಟಪಡುತ್ತಾರೆ. ಅಬ್ರಹಾಂ ಪರ್ಫೆಕ್ಟ್ ಆಗಿರ್ಬೇಕು ಅಂತ. 18ನೇ ಅಧ್ಯಾಯದಲ್ಲಿ ದೈವಿಕ ಮುಹಾಮಿಗಳನ್ನು, ವಾಗ್ದಾನಗಳನ್ನು ಮತ್ತು ಅಬ್ರಹಾಮನ ದಿಟ್ಟ ಸಾಕ್ಷಿಯಾಗುತ್ತವೆ. ಇದು ಆದಿತ್ಯ ನಂಬಿಕೆ ಮತ್ತು ನ್ಯಾಯದ ವಿಷಯಗಳನ್ನು ಎತ್ತಿ ತೋರಿಸುತ್ತದೆ. 19ನೇ ಅಧ್ಯಾಯದಲ್ಲಿ ವಿನಾಶದ ನಡುವೆಯೂ ದೇವರ ಕೃಪೆ ಅಬ್ರಹಾಮನ ಜೊತೆ ಇರುತ್ತದೆ. ಇವತ್ತು ಸಹ ನಾವು ಏನೇ ಆಗಿದ್ರು ಅಬ್ರಹಾಮನ ತರ ದೇವರನ್ನು ನಮ್ಮ ಬಾಳಿನಲ್ಲಿ ಮುಂದೆ ಇಟ್ರೆ ದೇವರ ಕೃಪೆ ನಮ್ಮ ಒಬ್ಬೊಬ್ಬರ ಜೊತೆಯಲ್ಲಿ ಯಾವ ಕಾಲಕ್ಕೂ ಇರುತ್ತದೆ ಅಂತ ಈ ಅಧ್ಯಾಯ ನಮ್ಗೆ ಹೇಳುತ್ತದೆ. 20ನೇ ಅಧ್ಯಾಯ ನಂಬಿಗಸ್ತನಾದ ಅಬ್ರಹಾಮನಿಗೂ ಸಹ ಅವನ ನ್ಯೂನತೆಗಳು ಮತ್ತು ಸಂದೇಹದ ಕ್ಷಣಗಳು ಇದ್ದವು ಎಂಬುದನ್ನು ನೆನಪಿಡಿ. ಈ ಅಧ್ಯಾಯವು ಒಂದು ವಿಚರೀಕ್ಷ ಕಥೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ದೇವರಲ್ಲಿ ಭರವಸೆ, ಮಹತ್ವವನ್ನು ಮತ್ತು ಮೋಸದ ಪರಿಣಾಮಗಳನ್ನು ಒತ್ತಿ ಹೇಳುತ್ತದೆ. ಸೊ 21, 22 ನಾಳೆ ನೋಡೋಣ. ಐಸಾಕಿನ ಜನನ ಮತ್ತು ಹಾಗಾರ್ ಸ್ಟೋರಿ ಮತ್ತೆ ಎಲ್ಲ ತುಂಬಾ ಅಂದವಾಗಿ ಓದಿದ್ದೀರಾ. ಸೊ ಈಗ ಪ್ರಶ್ನೆಗಳು ಕೇಳೋಣ. ರೆಡಿ ಇದ್ದೀರಾ? ಓಕೆ ಹೇಳ್ಬೇಕು, ಇಲ್ಲ ನಾನೇ ಕೇಳ್ಕೊಂಡು ನಾನೇ ಮಾತಾಡ್ತಾ ಇರ್ಬೇಕು. ಓಕೆ, ಥ್ಯಾಂಕ್ ಯು. ಯಾರು ಊಟ ಮಾಡಿಲ್ಲ? ಓಕೆ, ಎಸ್, ನೋ ಹೇಳೋಕೆ. ಸರಿ. ಸೋದೋಮ್ ನೆನ್ನೆದು ರೀಡಿಂಗು. ಸೋದೋಮಿನಲ್ಲಿ ಒಬ್ಬ ರಾಜ ಇದ್ದ. ಅವನ ಹೆಸರು ಏನು? ನಾನು ರೆಫರೆನ್ಸ್ ಕೂಡ ಕೊಡ್ತೀನಿ. ಆದಿಕಾಂಡ 14ನೇ ಅಧ್ಯಾಯ 14:2 ವಚನ. ಸೋದೋಮಿಗೆ ಒಬ್ಬ ರಾಜ ಇದ್ದ. ಅವನ ಹೆಸರು ಕಿಂಗ್ ಆಫ್ ಸೋಡೋಮ್. had a king whose name was ಬೇರಾ. ಇದೆಯಾ ಅಲ್ಲಿ ನೋಡಿ? 14:2 14:2 ಬೇರಾ ಇದೆಯಾ? ಓಕೆ. ಅಬ್ರಹಾಮನಿಗೆ ಎಸ್ ಮಾ ಬೇರಾ, ಎಸ್. ಬೆರಗ, ಓಕೆ, ಇಂಗ್ಲಿಷ್ ಅಲ್ಲಿ ಬೇರಾ. ಅಬ್ರಹಾಮನು ಹಿಂದಿರುಗಿದಾಗ ಮೆಲ್ಕಿಜೆಡೆಕನು ಅವನನ್ನು ಭೇಟಿ ಮಾಡಲು ಬಂದಾಗ ಅವನು ಅಬ್ರಹಾಮನಿಗೆ ಏನು ತಂದನು? ಮೆಲ್ಕಿಜೆಡೆಕ್ ಅಬ್ರಹಾಮನಿಗೆ ಏನನ್ನು ತಂದನು? ಅಧ್ಯಾಯ 14 ವಚನ 18. ನೀವು ಬೈಬಲ್ ಇಟ್ಕೋಬೇಕು. ಬ್ರೆಡ್ ಅಂಡ್ ವೈನ್. bread and wine. ವೆರಿ ಗುಡ್. ಬ್ರೆಡ್ ಅಂಡ್ ವೈನ್. ಎಸ್. ಮಕ್ಳು ಏನ್ ಮಾಡ್ತಾ ಇದ್ದೀರಾ? ನೀವು ನಿದ್ದೆ ಮಾಡ್ತಾ ಇದ್ದೀರಾ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ತನ್ನ ಬಗ್ಗೆ ಹಗಾರ್ನ ಕೆಟ್ಟ ವಾರ್ತೆಯನ್ನು ಸಾರ್ಯ ಯಾರನ್ನು ದೂಷಿಸಿದಳು? ಸಾರಾಗೆ ಕೋಪ ಬರುತ್ತೆ. ಸೊ ಯಾರನ್ನು ದೂಷಿಸುತ್ತಾರೆ? ಸಾರಾ 16ನೇ ಅಧ್ಯಾಯ ಅಬ್ರಹಾಮನು ದೂಷಿಸುತ್ತಾರೆ. ವೆರಿ ಗುಡ್. ಓಕೆ,
ನೋ, ಅಬ್ರಹಾಮನು ದೂಷಿಸುತ್ತಾರೆ. ಯಾಕೆ ದೇವದೂತರು? ಸಾರೆಗೆ ಅಬ್ರಹಾಂ ತನ್ನ ಗಂಡ ಮೇಲೆ ಕೋಪ ಬರುತ್ತಲ್ಲ, ನೋಡು ಅವಳಿಗೆ ಮಗು ಆಯ್ತು, ಅವಳು ಜಾಸ್ತಿ ಆಡ್ತಾ ಇದ್ದಾಳೆ ಅಂತ ಹೋಗಿ ಅಬ್ರಹಾಮ್ನ ಬೈತಾಳೆ. 16ನೇ ಅಧ್ಯಾಯ 5ನೇ ವಚನದಲ್ಲಿ ಇದೆ. ಓಕೆ, ಅಬ್ರಹಾಮ್ಸ್ ನೇಮ್ ವಾಸ್ ಚೇಂಜ್ ಟು ಎಬ್ರಹಾಮ್. ಅಬ್ರಹಾಮನ ಹೆಸರು ಅಬ್ರಹಾಮ ಎಂದು ಬದಲಾಯಿತು. ಅಬ್ರಹಾಮ ಎಂದ್ರೆ ಅರ್ಥವೇನು? Leader. ನಾಟ್ ಎಕ್ಸಾಕ್ಟ್ಲಿ. Abraham is leader. 17:5. ಇಲ್ಲ, ಫಸ್ಟ್ ಅಬ್ರಹಾಂ ಇದಕ್ಕೆ ಫಸ್ಟ್ ಮೀನಿಂಗ್ ಹೇಳಿ, ಆಮೇಲೆ ನೆಕ್ಸ್ಟ್ ಅದಕ್ಕೆ ಹೇಳುವ. ತುಂಬಾ ಈಸಿ. 17:5. No longer shall your name be Abraham, but your name shall be Abraham, for I have made you the ancestor of multitude of nations. Yes, father of the multitude. Abraham ಅಂದ್ರೆ father of the multitude. ಜನ ಸಂಯುಕ್ತ ತಂದೆ. 5ನೇ ವಚನ. ಓಕೆ, ಅಬ್ರಹಾಮನಿಗೆ ಅನೇಕ ಗಂಡು ಮಕ್ಕಳು ಇದ್ರು. ದೇವರು ಅವರಲ್ಲಿ ಯಾರೊಂದಿಗೆ ಉಡன்பಡಿಕೆ ಮಾಡಿದರು? ದಿಸ್ ವೆರಿ ಈಸಿ. ಮಕ್ಕಳು ಹೇಳ್ಬೇಕು. Isaac. ಎಸ್, ಮಕ್ಕಳು ಹೇಳ್ಬೇಕು. ನಮ್ಮ ತಂದೆ ತಾಯಿ ಹೇಳ್ತಾರೆ, ನೀವು ನಿದ್ದೆ ಮಾಡ್ತಿರ್ತೀರಾ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಮಕ್ಕಳು ಹೇಳ್ಬೇಕು. ಇದು ತುಂಬಾ ಈಸಿ. ಅಬ್ರಹಾಮನು ತನ್ನ ಮನೆಗೆ ಸ್ವಾಗತಿಸಿದ 3 ಪುರುಷರು ಯಾರು? 3 ಪುರುಷರು ಬಂದ್ರಲ್ಲ ಅಬ್ರಹಾಂ ಮನೆಗೆ, ಅವ್ರು ಯಾರು? They are angels. Chapter 18 verse 1. ದೇವದೂತರು. Okay, last question for the day. When the men, the angels were in Lot's house, ಪುರುಷರು ದೇವದೂತರು ಲೋಟನ ಮನೆಯಲ್ಲಿದ್ದಾಗ ಲೋಟನ ಅವರಿಗೆ ತಿನ್ನಲು ಏನು ಕೊಟ್ಟರು? 19:3. ಹುಳಿ ಇಲ್ಲದ ಬ್ರೆಡ್. Unleavened bread. ಅನ್ಲಿವೆಂಡ್ ಬ್ರೆಡ್. ಎಸ್, ನಿಮಗೆ ಕನ್ನಡ ಅಂತ ನಾನು ಕನ್ನಡ ಕಷ್ಟಪಟ್ಟು ಕೇಳ್ತಾ ಇದ್ದೀನಿ. ಸೊ ಕನ್ನಡದಲ್ಲೇ ನೀವು ಆನ್ಸರ್ ಮಾಡಬೇಕು. ಓಕೆ, 19:3. ಹುಳಿ ಇಲ್ಲದ ಬ್ರೆಡ್. So thank you so much. God bless. Good night. Thanks to today's family and all the families. Take care. Bye bye. Thank you. Thank you. Thank you.